ನೋಡ್ರಿ ಅಂತಾನೆ ಮಾದರಿ ಅದ, ಹುಷಾರ್ನೆ ಮಾಡ್ರಿ. ಇಂಥ ಗಣಿತಗಳು ಕಲಿಬೇಕು. ಯಾಕಂದ್ರೆ ಹೆಂಗೆ ಇರ್ತಾವ ಗಣಿತಗಳು ನಿಮಗೆ ಅಂತದೊಂದು ಮಾದರಿ ಕೊಟ್ಟು ಸರಳನ ಹಾಕಿದ್ರಿ ಹಂಗೆ ಅಗಾಳಿದ ಸರಳ ಇತ್ತು. ಹಿಂದಿಂದು 30 ನಿಮಿಷದ ಬಂದಿತ್ತಲ್ಲ, ಅದು ಭಾಳ ಸರಳ. ಅದು ಈಗಿಂತ ಬಿರಿ ಇದ್ದಾಗ ಹೆಂಗೆ ಮಾಡಬೇಕು ಅನ್ನೋದು ತಿಳಿಸ್ತೀನಿ. ಆ ವಿಡಿಯೋ ಆನ್ ಮಾಡಿರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ನೀವು ಕಲಿಬೇಕಂದ್ರೆ ಭಾವನಾದಿಂದ ನೋಡ್ರಿ. ನಾವು ಮತ್ತು ಈ ಕೋರ್ಸ್ ನೀವು ತಗೊಂಡ್ರಿ ಅಂದ್ರೆ ಇದನ್ನು ಟ್ಯೂಷನ್ ಕ್ಲಾಸ್ ಅಂತ ತಗೋಬೋದು. ಮನೆ ಒಳಗೆ ನೀವು ಕೋಚಿಂಗ್ಗೂ ಹೋಗ್ಬೋದು. ಮನೆ ಒಳಗೆ ದಿನಾಲು ಒಂದು 2 ತಾಸು ಟ್ಯೂಷನ್ ನೀವು ತಗೊಂಡ್ರಿ ಅಂತಂದ್ರೆ ನಿಮಗೆ ಏನಾಗ್ತದೆ, ಎಲ್ಲ ಗಣಿತಗಳು ಬಂದ್ಬಿಡ್ತಾವೆ. ಆಮೇಲೆ ಬೀಜ ಗಣಿತ ಬರ್ತಾವ, ಗಣ ಬರ್ತಾವ, ಸರಳ ಬಡ್ಡಿ ಬರ್ತದೆ. ಯಾವ ಗಣಿತಗಳು ಉಳಿಯೋದೇ ಇಲ್ಲ. ಡಿಕ್ಸ್ನರಿ ಕೋಚಿಂಗ್ ಕ್ಲಾಸ್ ಇದು. ಬೇಕಾದ ಅಭ್ಯಾಸ ನಿಮಗೆ ನಾಳೆ ಇಂಡೆಕ್ಸ್ ಬರ್ತದೆ. ಆಮೇಲೆ ಇಂಡೆಕ್ಸ್ ತೆಗೆದು ನೋಡೋದು, ಅದೇ ವಿಡಿಯೋ ನಂಬರ್ ಕರೆಕ್ಟಾಗಿ ಹಾಕ್ತೀವಿ ನಾವು ನಿಮಗೆ. ನೋಡ್ರಿ ನೀವು ಎಷ್ಟು ಈಜಿ ಆಗಿ ತಿಳಿತದ ಅಭ್ಯಾಸ ನೋಡ್ರಿ. ಈಗ 30 ಮೀಟರ್ ಸೆಕೆಂಡ್ ಅಂದ್ರೆ ವೇಗ ಹೆಂಗೆ ತಿಳ್ಕೊಬೇಕು ಇದನ್ನು, ಅದನ್ನು ಮೊದಲು ನೀವು ತಿಳ್ಕೊಬೇಕು. ಸೆಕೆಂಡ್ದಾಗದ 30 ಮೀಟರ್ ಬರೋಬ್ಬರಿ 1 ಸೆಕೆಂಡ್ ಅಂತೇ ತಿಳ್ಕೊಬೇಕು. ಸೆಕೆಂಡ್ ವೇಗದಲ್ಲಿ ಅಂದ್ರೆ 30 ಮೀಟರ್ ಬರೋಬ್ಬರಿ 1 ಸೆಕೆಂಡ್. 30 ಮೀಟರ್ ಕ್ರಮಿಸಲು 1 ಸೆಕೆಂಡ್ ಸಮಯ ತಗೋತದ. ಆಮೇಲೆ 150 ಕಿಮಿ ಪ್ರಯಾಣ ಮಾಡಲು ಬೇಕಾದ ಕಾಲ ಎಷ್ಟು ಅಂದ್ರೆ 150 ಕಿಮಿಯನ್ನು ನೀವು ಮೀಟರ್ದಾಗ ಮಾಡ್ಕೋಬೇಕು. ಸರಳ ಮೆಥಡ್ ನೋಡಿ. 150 ಕಿಮಿ ಬರೋಬ್ಬರಿ 150 ಕಿಮಿ ಬರೋಬ್ಬರಿ 150 ಕಿಮಿ ಬರೋಬ್ಬರಿ 150 ಗುಂಡೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಒಂದು ಕಿಲೋಮೀಟರ್ಗೆ 1000 ಮೀಟರ್ ಅಂದ್ರೆ 1 15 ಆಯ್ತು. 1 2 3 4 ಪೂಜೆ. 1 2 3 4 ಪೂಜೆ ನೋಡಿ. 1,50,000 ಮೀಟರ್ ಸಮಯ ತಕ್ಕೊರಿ. 30 ಮೀಟರ್ ಬರೋಬ್ಬರಿ 30 ಮೀಟರಿಗೆ ಬರೋಬ್ಬರಿ 1 ಸೆಕೆಂಡು. 1 ಸೆಕೆಂಡು ಪ್ರತಿ ಸೆಕೆಂಡ್ ಅಂದ್ರೆ 1 ಹಚ್ಕೋಬೇಕು ನೀವು. 1 5 0 ಮುಂದೆ 3 0 ಮೀಟರ್ಗೆ ಬರೋಬ್ಬರಿ ಎಷ್ಟು ಸಮಯ? 1 50 3 0 ಇಂಟು 1 ಸರ್ವಾಸ ಬಾಗಿಲೆ 30 ನೋಡಿ. ಈ ಪೂಜತ್ತು ಈ ಪೂಜತ್ತು 3 1 3 5 0 ಎಷ್ಟು ಉಳ್ದಾವ? 1 2 3 ಎಷ್ಟು 0? 1 2 3 4 1 2 3 4 ಕರೆಕ್ಟ್ ಆಯ್ತು. ಅಂದರೆ ಏನಾಯ್ತು ಇಲ್ಲಿ 1 2 3 3 1 3 5 1 2 3 ಇವೇನಾದ್ರು ಈಗ 5000 ಸೆಕೆಂಡುಗಳು. ಅದು 5000 ಸೆಕೆಂಡ್ ಹೆಂಗೆ ಇಲ್ಲಿ ಬರ್ತಾವೆ? ಇದನ್ನು ನಿಮಿಷನ್ಯಾಗ ಗಂಟೆದೊಳಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ತಿಳಿತಲ್ಲ? ಈಗ ನೋಡಿ 5000ಕ್ಕೆ 3600 ಬಾಚಿಸ್ಬೋದು. ಇದಕ್ಕೆ ನೋಡಿ 5000 ಸೆಕೆಂಡಿಗೆ 3600 ಬಾಚಿದ್ರೆ 1 ಗಂಟೆ ಬರ್ತದೆ. 3600 ಬಾಚಿದ್ರೆ ಏನು ಬರ್ತದೆ? ಗಂಟೆ ಬರ್ತದೆ. 3600 ಸೆಕೆಂಡು ಅಂದ್ರೆ 1 ಗಂಟೆ. ಇಲ್ಲಿ 3 2 6 ದೊಡ್ಡದಾಗ್ತದೆ. ಇಲ್ಲಿ 1 ಗಂಟೆ ಸಿಕ್ತು. 36 0 ಕಳೆದು ಬಿಡ್ರಿ. ಪೂಜೆ 10 6 ಆದ್ರೆ 4 ಕೆಲ ಬಂತು 1 5 4 ಆದ್ರೆ 1. ಈಗ 1 ಗಂಟೆ ಬಂತೀವಿ. ಇನ್ನು ನಿಮಿಷ ಬರ್ತಾವೆ. ಈ 1400ಕ್ಕೆ ನೀವು 60 ಇದು 1400 ಏನಿದೆ ಸೆಕೆಂಡ್ ಇದೆ. 60 ಸೆಕೆಂಡು ಅಂದರೆ 1 ನಿಮಿಷ. ಅದನ್ನು ತಿಳ್ಕೊಬೇಕು ನೀವು. 6 3 6 2 12 6 3 18 6 2 12 120 ನೋಡಿ. ಪೂಜೆ 4 2 ಆದರೆ 2 ಪೂಜೆ. ಒಂದು ಈ ಪೂಜೆ ತಗೋರಿ. 6 3 18 ಅಂದರೆ ಎಷ್ಟು ಉಳಿತು? 20 ಸೆಕೆಂಡ್ ಉಳಿತಿಲ್ಲ.
ಇದು 20 ಸೆಕೆಂಡ್ ಆಯ್ತು, 23 ನಿಮಿಷ ಆಯ್ತು, ಇದು 1 ಗಂಟೆ ಆಯ್ತು. ಉತ್ತರ ನೋಡ್ರಿ ಹಂಗೆ ಹಚ್ಚೋದು. 5000 ಸೆಕೆಂಡುಗಳು ಬರೋಬರಿ 5000 ಸೆಕೆಂಡುಗಳು. ಇದನ್ನ ಗಂಟೆದಾಗ ಮಾಡ್ಕೋಬೇಕು. 3600 ಬಾಕ್ಸರ್ ಗಂಟೆ ಬಂತು. ಇನ್ನು ಉಳಿದು 2 ಸೆಕೆಂಡು, 1400 ಸೆಕೆಂಡ್ ಉಳಿದು 60 ಸೆಕೆಂಡು ಅಂದ್ರೆ 1 ನಿಮಿಷ. 60ರಲ್ಲೇ ಬಾಕ್ಸರ್ 23 ನಿಮಿಷ. ಅದು ಇಲ್ಲಿ ಶೇಷ ಉಳಿದದ್ದು ಸೆಕೆಂಡ್. ಆದ್ದರಿಂದ ಆನ್ಸರ್ ಇಸ್ ಈಕ್ವಲ್ ಟು 1 ಗಂಟೆ 23 ನಿಮಿಷ 20 ಸೆಕೆಂಡು ಉತ್ತರ. ನೋಡ್ರಿ ಹೆಂಗದ ಗಣಿತ. ನೋಡ ಆನ್ಸರ್ ಎಷ್ಟು ಬೇಕಾದ ಸಮಯ 1 ಗಂಟೆ 23 ನಿಮಿಷ 20 ಸೆಕೆಂಡ್ ಬೇಕು. ನಾ ಹೆಂಗೆ ಮಾಡಿ ಅನ್ನೋದೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ, ತಿಳ್ಕೊರಿ ಗಣಿತಗಳನ್ನು. 5000ಕ್ಕೆ ನೀವು 5000 ಸೆಕೆಂಡಕ್ಕೆ 3600 ಸೆಕೆಂಡ್ಲೆ ಬಾಗಿಸಿದ್ರೆ ಗಂಟೆ ಬರ್ತಾವ. ಈ ಬಂದ ಶೇಷಕ್ಕೆ 60 ಸೆಕೆಂಡಲ್ಲೇ ಬಾಗಿಸಿದ್ರೆ ನಿಮಿಷ ಬರ್ತಾವ. ಇನ್ನು ಎಷ್ಟು ಉಳಿತ ಶೇಷ? 1 ನಿಮಿಷಕ್ಕಿಂತಲೂ ಕಡಿಮೆ ಉಳಿದದ. ಅದನ್ನೇ ಹೆಂಗೆ ಹಚ್ಬೇಕಂದ್ರೆ 1 ಗಂಟೆ 23 ನಿಮಿಷ 20 ಸೆಕೆಂಡು ಬಂದದಿಲ್ಲ ನೋಡಿಕೊಂಡು ನೀವು ರೈಟ್ ಕರೆಕ್ಟ್ ಬಂದಿತ್ತು ಅಂದ್ರೆ ರೈಟ್ ಹಾಕ್ರಿ. ನೋಡಿ ಮುಂದಿನ ವಿಚಾರ ನೋಡ್ರಿ. ಚಂದಂಗೆ ಫೇರ್ದ ಬಿಡಿಸ್ಕೊಡ್ರಿ.